ಏನಿಲ್ಲ, ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ ಏನೇನು ವರ್ಕ್ಗಳು ಮಾಡಿರ್ತಕ್ಕಂಥದ್ದು ಅದನ್ನ ಬಹಳ ಗಮನ ಇಟ್ಕೊಂಡು ಕೆಲವೆಲ್ಲ ವಿಚಾರಗಳನ್ನು ಕೇಳಿದ್ರು. ಬಹಳ ಖುಷಿ ಪಟ್ಟರು. ಎಸ್ಪೆಷಲಿ ಕೆಲವು ರಿಫಾರ್ಮ್ಸ್ನ ಮಾಡೋದಕ್ಕೆ ನನಗೇನು ಈ ಡಿಪಾರ್ಟ್ಮೆಂಟ್ ಪೋರ್ಟ್ಫೋಲಿಯೋ ಕೊಟ್ಟಾಗ ಏನು ನನಗೆ ಟಾರ್ಗೆಟ್ ಕೊಟ್ಟಿದ್ರು, ಆ ಟಾರ್ಗೆಟ್ನ ಮತ್ತು ಅದಕ್ಕಿಂತ ಹೆಚ್ಚಾಗೂ ಕೂಡ ಕೆಲವು ವಿಚಾರಗಳನ್ನು ಎಸ್ಪೆಷಲಿ ಈ ಸಂವಿಧಾನ ಪೀಠಿಕೆ ಶಾಲೆಯಲ್ಲಿ ಓದ್ತಕ್ಕಂಥದ್ದಾಗಲಿ ಮತ್ತೆ ಈ ಆಜಿಂ ಪ್ರೇಮ್ಜಿ ಫೌಂಡೇಶನ್ ಈ ನ್ಯೂಟ್ರಿಷನ್ಗೆಲ್ಲ ಹೇಳಿದ್ರು. ಸ್ವಲ್ಪ ಕಲ್ಯಾಣ ಕರ್ನಾಟಕ ಭಾಗದಲ್ಲೆಲ್ಲ ಸ್ವಲ್ಪ ಅಕ್ಷರ ಆವಿಷ್ಕಾರ ಅಂತ ಹೇಳಿ ಒಂದು 5,000 crores ಸ್ಪೆಷಲ್ ಗ್ರಾಂಟ್ ಇದೆ. ಅದರೊಳಗೆ 25% ಬರೀ ಎಜುಕೇಷನ್ಗೆ ಕೊಡಿ ಅಂತ ಹೇಳಿ ಏನು ಇಟ್ಟಿದ್ದಾರೆ. ಅದ್ರ ಬಗ್ಗೆನೂ ಕೂಡ ಹೆಚ್ಚು ಚರ್ಚೆ ಮಾಡಿದ್ರು. ಇನ್ನೂ ಏನಾದ್ರು ಫಂಡ್ಸ್ ಬೇಕಾ ಅಂತ. ಇಲ್ಲ, ಏನು ಪರವಾಗಿಲ್ಲ ಸರ್, ನಮಗೆ ಇಷ್ಟು ಸಾಕು, ಇದರಲ್ಲಿ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಮತ್ತೆ ಅಲ್ಲಿ ಭಾಗದ ಶಾಸಕರೆಲ್ಲ 25%ಗಿಂತ ಕೂಡ ಜಾಸ್ತಿ ಕೊಡ್ತಾ ಇದ್ದಾರೆ ಅಂತಾನು. ಮತ್ತೆ 3 ಎಕ್ಸಾಮ್ ಪಾಲಿಸಿನ ತುಂಬಾ ಇಷ್ಟಪಟ್ಟರು. ಯಾಕೆಂದ್ರೆ ವೆಬ್ಕಾಸ್ಟಿಂಗ್ ಮಾಡಿ ಮಕ್ಕಳು ಈ ಸ್ವಲ್ಪ ಕಾಪಿ ಹೊಡೆಯೋದು ಇದೆಲ್ಲ ನಿಲ್ಲಿಸಿರ್ತಕ್ಕಂಥದ್ದು ಈಗ 1.5 ವರ್ಷದಿಂದ ಬಹಳ ಸ್ಟ್ರಾಂಗ್ ಆಗಿ ಮಾಡಿದ್ರು. ಈ 3 ಎಕ್ಸಾಮ್ ಪಾಲಿಸಿಯಲ್ಲಿ ಮಕ್ಕಳಿಗೆ ಅವಕಾಶಗಳನ್ನು ಕೊಟ್ಟು ಅವ್ರು ಮತ್ತೆ 84,000 ಮಕ್ಕಳು ಪಾಸ್ ಆಗಿರ್ತಕ್ಕಂಥದ್ದೆಲ್ಲ ನೋಡಿ ಬಹಳ ಖುಷಿ ಪಟ್ಟರು ಅದ್ರ ಬಗ್ಗೆ. ಮತ್ತೆ AI ಬೇಸ್ಡ್ ಟೆಕ್ನಾಲಜಿನ ಸ್ವಲ್ಪ ಇನ್ನೂ ಒತ್ತು ಕೊಟ್ಟಿದ್ದೀರಾ, ಇನ್ನೊಂದು ಸ್ವಲ್ಪ ಜಾಸ್ತಿ ಕೊಡಿ. ಇಂಟ್ರಾಕ್ಟಿವ್ ಸ್ಮಾರ್ಟ್ ಕ್ಲಾಸಸ್ ಇದಕ್ಕೆಲ್ಲ ಸ್ವಲ್ಪ ನಾನು ಹೇಳಿದೆ. ಈ ರೂಮ್ಸ್ಗೆ ಸ್ವಲ್ಪ, ಯಾಕಂದ್ರೆ ಮಲೆನಾಡು ಭಾಗದಲ್ಲಿ ಮತ್ತೆ ಹಿಂದಿನ ವ್ಯವಸ್ಥೆಯಲ್ಲಿ ಏನಾಗಿತ್ತು ಅಂದ್ರೆ ಸುಮಾರು ಸಾವಿರಾರು ಶಾಲೆಗಳಿಗೆ ಅನುದಾನವನ್ನು ಕೊರತೆಯಿಂದ ಮಾಡಿದ್ರು. ನಾವು ಬಂದ್ಮೇಲೆ ಈ ವಿಕಾಸ ಯೋಜನೆ ಅಡಿಯಲ್ಲಿ ಸಾಕಷ್ಟು ಪೂರ್ಣ ಮಾಡಿದ್ವಿ. ಇನ್ನೂ ಸ್ವಲ್ಪ ಶಾರ್ಟೇಜ್ ಇದೆ. ಅದರಲ್ಲಿ ನನಗೆ ಅದೊಂದಕ್ಕೆ ಸ್ವಲ್ಪ ಸಹಕಾರ ಬೇಕು. ಅದು ಬಿಟ್ರೆ ಮತ್ತೇನು ಇಲ್ಲ ಅಂತ ಹೇಳಿದಾಗ ಅವರು ಬಹಳ ಖುಷಿ ಪಟ್ಟರು. ಬಟ್ ತುಂಬಾ ಔಟ್ಸೈಡ್ ಕಲಿಕೆಗೆ ಈ ವರ್ಷ ಕಲಿಕೆಗೆ ಒತ್ತನ್ನು ಕೊಡ್ತಕ್ಕಂಥದ್ದು. ಯಾಕೆಂದ್ರೆ ಸಾಕಷ್ಟು ಏನು ಕಲಿಕೆಯಲ್ಲಿ ಪ್ರೀ ಪ್ರೈಮರಿ ಇರ್ಬೋದು, LKG UKG ಇಂದ ಮತ್ತೆ 1ನೇ ಕ್ಲಾಸಿಂದ 4ನೇ ಕ್ಲಾಸ್ವರೆಗೂ ಇರ್ಬೋದು, ಮತ್ತೆ ಮಿಡಲ್ ಕ್ಲಾಸ್ಗೆ ಮತ್ತೆ ಹೈಸ್ಕೂಲ್ಗೆ ಮತ್ತೆ PUCಗೆ ಕಲಿಕೆಗೆ ಹೆಚ್ಚು ಒತ್ತನ್ನು ಕೊಡಕ್ಕೆ ಹೇಳಿದ್ದಾರೆ. ಅದು ಬಿಟ್ರೆ ಮತ್ತಿನ್ನೇನಿಲ್ಲ. ಇಸ್ ವೆರಿ ಹ್ಯಾಪಿ. ಪಾರ್ಟಿ ಇನ್ನೇನಿಲ್ಲ, ನನಗೆ OBC ಪ್ರೆಸಿಡೆಂಟ್ ಕೊಟ್ಟಿದ್ದಾರೆ. ಅದನ್ನ ನಾನು ಹೋಗಿ ಎಲ್ಲೆಲ್ಲಿ ನಾನು ಯಾವುದೇ ಡಿಸ್ಟ್ರಿಕ್ಟಿಗೆ ಹೋದಾಗ ಯಾವ ರೀತಿ ಅವ್ರಿಗೆ ನನಗೆ ಡೈರೆಕ್ಷನ್ಸ್ ಇತ್ತು. OBC ಪ್ರೆಸಿಡೆಂಟ್ ಇರೋದ್ರಿಂದ ಪಾರ್ಟಿ ಆಫೀಸ್ನ ಭೇಟಿ ಮಾಡಿ ಅಲ್ಲಿ ವಿಚಾರಗಳನ್ನು ಅವ್ರ ಜೊತೆಗೆಲ್ಲ ಚರ್ಚೆ ಮಾಡಿ ನನ್ನ ಡಿಪಾರ್ಟ್ಮೆಂಟ್ ಅಂದ್ರೆ ಎಲ್ಲ ಎಜುಕೇಶನ್ ಮಿನಿಸ್ಟರ್ ಆಗಿ ಹೋಗ್ತಕ್ಕಂಥದ್ದು ಕೆಲಸನ. ಮತ್ತೆ ಈಗ ನನಗೆ ಒಂದು 100 days ಅಲ್ಲಿ 100 ಫಂಕ್ಷನ್ಸ್ ಅಂತ ಹೇಳಿ ಒಂದು ಟಾರ್ಗೆಟ್ ಕೊಟ್ಟಿದ್ದಾರೆ. ಅದನ್ನ ರೆಡಿ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ. ಅದನ್ನ ನಾನು ರೆಡಿ ಮಾಡ್ಕೊಳ್ಳೋದು ನನ್ನ OBCಯಲ್ಲಿ ಮಾತ್ರ, OBCಯಲ್ಲಿ ಮಾಡ್ಕೊಳ್ತಕ್ಕಂಥ. ಅದು ಬಿಟ್ರೆ ಮತ್ತಿನ್ನೇನು ಜಾಸ್ತಿ ಆಗಲ್ಲ. I think if he is asking all these questions, evaluation in terms of what is your performance ಅಂತ, ನಾಟ್ ಫಾರ್ ಎನಿ ಡಿಸಿಷನ್ ಅವ್ರಿಗೆ ಬಿಟ್ಟಿರೋದು. ನಾನು ಅದ್ರ ಬಗ್ಗೆ ಎಲ್ಲ ನಾನು ಹೇಳೋದಕ್ಕಾಗೋದಿಲ್ಲ. ನಾನು ಒಬ್ಬ ಸಚಿವನಾಗಿ ನಮ್ಮ ಇದ್ರೊಳಗೆ, ಯಾಕೆಂದ್ರೆ ಏನಾಗ್ತದೆ ಮಾಧ್ಯಮದಲ್ಲಿ ಒಂದೊಂದು ರೀತಿಯಲ್ಲಿ ಬಂದಾಗ ಆಬ್ವಿಯಸ್ಲಿ ಅವ್ರಿಗೆ ಒಂಥರ ಗಾಬರಿ ಆಗ್ತಕ್ಕಂಥದ್ದು, ಯಾಕೆ ಏನು ಅಂತ ಹೇಳಿ ವಿಚಾರಗಳನ್ನ ಏನಾದರೂ ಹೈಲೈಟೆಡ್ ವರ್ಷನ್ಸ್ ಏನಾದ್ರು ಇದೆ ಅದ್ರ ಬಗ್ಗೆ ನನಗೇನಂತಹದ್ದು ವಿಚಾರಗಳನ್ನ ಅವ್ರು ಹೇಳಲಿಲ್ಲ. ನಾನು ಕೆಲವು ಡಿಫಿಷಿಯನ್ಸಿ ಏನಿದೆ ನನ್ನ ಡಿಪಾರ್ಟ್ಮೆಂಟ್ ಅಲ್ಲಿ ಹೇಳ್ಕೊಳ್ಬೇಕಾಗತ್ತೆ. ಅದನ್ನ ಅವರು ಉಸ್ತುವಾರಿ ಆಗಿ ನಾನು ಅವ್ರಿಗೆ ಹೇಳ್ಬೇಕಾಗತ್ತೆ. ಬಟ್ ನನಗೆ ಫಂಡ್ಸ್ ಕೊರತೆ ಅಂತೂ ನನಗಿಲ್ಲ. ಯಾಕಂದ್ರೆ ಎಜುಕೇಶನ್ಗೆ 33,000 ಕೋಟಿಯಿಂದ 37,000 ಈ ಸತಿ ಸುಮಾರು 42-43,000 ಕೋಟಿ ಕೊಟ್ಟಿದ್ದಾರೆ. ಮತ್ತೆ ಔಟ್ಸೋರ್ಸ್ ಇಂದ CSR ಮತ್ತೆ ಫೌಂಡೇಶನ್ ಇಂದ ತುಂಬಾ ತಂದಿದ್ದೀನಿ. ಅದೇ ಒಂದು 4-5,000 ಕೋಟಿ ನಾವು ತಂದು ಅದಕ್ಕೆ ಬಹಳ ಖುಷಿ ಆದ್ರು. ಬೇರೆಯವರೆಲ್ಲ ಯೂಶಲಿ ಡೆವಲಪ್ಮೆಂಟ್ಗೆ ದುಡ್ಡು ಬೇಕಾಗ್ತದೆ ಅವರಿಗೆ. ಆದರೆ ಎಜುಕೇಶನ್ ಅಲ್ಲಿ ನನಗೆ CSR ಮತ್ತೆ ಫೌಂಡೇಶನ್ ಬೇರೆಯವರು ಆಜಿಂ ಪ್ರೇಮ್ಜಿ ಇರ್ಬೋದು, ಇನ್ಫೋಸಿಸ್ ಇರ್ಬೋದು, ಇವರೆಲ್ಲರೂ ಕೂಡ ಸಾಕಷ್ಟು ಸಹಕಾರ ಮಾಡೋದು ಅವ್ರು ಖುಷಿ ಪಟ್ಟರು. ಅಂದ್ರೆ ಅಲ್ಲಿಗೆ ಅಡ್ಮಿನಿಸ್ಟ್ರೇಷನ್ ಚೆನ್ನಾಗಿದ್ರೆ ಈ ತರ ಆಗುತ್ತೆ ಅನ್ನೋದು, ಇದನ್ನ ಚೆನ್ನಾಗಿ ಮಾಡ್ಕೊಂಡು ಹೋಗಿ ಅಂದ್ರು. ಮತ್ತೆ ಆ ತರ ಬಿಟ್ಟು ಇನ್ನೇನು ಜಾಸ್ತಿ ಏನು ಕೇಳಲಿಲ್ಲ. ಶಾಸಕರ ಮೇಲೆ ಆರೋಪ ಮಾಡಿಲ್ಲ ಸರ್, ಯಾಕಂದ್ರೆ ಕೆಲವೊಂದು ಸಚಿವರ ಮೇಲೆ ಶಾಸಕರು ಆರೋಪ ಮಾಡಿದ್ದಾರೆ. ಅದಕ್ಕೆ ನಿಮ್ಗೆ ಕರೆಸಿ ಸಭೆ ಮಾಡ್ತಿದ್ದಾರೆ ನೋಡಿ. ಆರೋಪ ಪ್ರತ್ಯಾರೋಪ ಅದು ಬರೀ ನಿಮ್ಮ ಮೀಡಿಯಾದಲ್ಲಿ ಏನಾದರೂ ಹಂಗಿದ್ರೆ ಅವ್ರಿಗೆ ಕರೆಸಿ ಅವ್ರು ಹೇಳ್ತಾರೆ. ಆ ತರ ಚರ್ಚೆಗಳು ಆಗ್ಲಿಲ್ಲ. ಅದ್ರ ಬಗ್ಗೆ ನಾನು ರಿಯಾಕ್ಟ್ ಮಾಡತಕ್ಕಂಥದ್ದು ಅವಶ್ಯಕತೆಯನ್ನು ನಾನು ಭಾವಿಸೋದಿಲ್ಲ. ಅದು ಮೋಸ್ಟ್ಲಿ ನನಗನ್ಸುತ್ತೆ ಜಾಸ್ತಿ ಮೀಡಿಯಾದಲ್ಲಿ ಆಗಿರ್ಬೇಕೆ ಹೊರತು ನಮ್ಮಲ್ಲಾಗಿರೋದು ಸರಿ ಮಾಡ್ಕೋತಾರೆ. ಅದು ಹೈಕಮಾಂಡ್ ಇದ್ದಾರೆ, ಅದ್ರ ಬಗ್ಗೆ ನಾನು ಚರ್ಚೆ ಮಾಡಕ್ ಹೋಗಿದ್ದೀನಿ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.